ಗ್ರಾಹಕರೇ, ವಿಜಯಪುರದ ಪ್ರತಿಷ್ಠಿತ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟ್ನಲ್ಲಿ ದಸರಾ ಹಾಗೂ ಬೆಳಕಿನ ಹಬ್ಬ ದೀಪಾವಳಿಯ ಸಲುವಾಗಿ ವಿಶೇಷವಾಗಿ ತಯಾರಿಸಿದ ರುಚಿಯಾದ ಶುಭಾಶಯ ವಿನಿಮಯದ ವಿಶೇಷ ಸಿಹಿ ತಿನಿಸುಗಳ ಆಕರ್ಷಕ ಪ್ಯಾಕ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ವಿಳಾಸ ಬಿಗ್ ಮಿಶ್ರಾ ಪೇಡ, ಬಸ್ ನಿಲ್ದಾಣದ ಹತ್ತಿರ, ಲಲಿತ್ ಮಹಲ್ ಹೋಟೆಲ್ ಎದುರಿಗೆ, ವಿಜಯಪುರ. ಮೊಬೈಲ್ ನಂಬರ್ 9513585858. स्वागत है आपका बी न्यूज नेशन में। मैं हूं आबिद हुसैन शेख। बीजापुर में जेडीएस का जश्न। आज बीजापुर के जेडीएस जिला दफ्तर के सामने पदाधिकारी और कार्यकर्ताओं ने रामनगर से अनीता कुमार स्वामी और जमखंडी से कांग्रेस अभ्यर्थी आनंद न्यामगौड़ा की जीत का जश्न मनाते हुए जेडीएस कांग्रेस साझा सरकार के जनहित योजनाओं का नतीजा है कि ये जीत हासिल हुई। 5 क्षेत्र में से 2-2 सीटें जेडीएस कांग्रेस को देकर जनता ने ये इशारा दिया है कि आने वाले लोकसभा में बीजेपी को सत्ता से हटाएगी। ये जीत जातिवाद के खिलाफ सेकुलरिज्म की जीत बताया पदाधिकारियों ने। सर खलील भाई हाथ ಈ ಒಂದು ಉಪಚುನಾವಣೆಯ ಫಲಿತಾಂಶ ಈ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಸಲ್ಲುತ್ತದೆ. ಅದರಂತೆ ಇವತ್ತು ದಿವಸ ಒಂದು ಸಂಸದರ ಚುನಾವಣೆ ಇತ್ತು. ಅದರಲ್ಲಿ ನಮ್ಮ ಮಿತ್ರ ಸರ್ಕಾರ ಕುಮಾರಣ್ಣವರ ಒಂದು ಕಾರ್ಯಕ್ರಮಗಳು ಮತ್ತು ಕಾಂಗ್ರೆಸ್ ಮತ್ತು JDSನವರು ಕೂಡಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಇವತ್ತು ರಾಮನಗರದಲ್ಲಿ ಅನಿತಾ ಕೋರಿಗೆ 1,25,000 ಮತಗಳ ಅಂತರದಿಂದ, ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡರ ಚಿರಂಜೀವಿ ಆಗಿರ್ತಕ್ಕಂಥ ಆನಂದ್ ನ್ಯಾಮಗೌಡರವರು 39,000 ಮತಗಳ ಅಂತರದಿಂದ, ಹಾಗೂ ಬಳ್ಳಾರಿಯಲ್ಲಿಯೂ ಕೂಡ 2 ಲಕ್ಷ ಮತಗಳ ಅಂತರದಿಂದ ಉಗ್ರಪ್ಪನವರು, ರಾಮೇಗೌಡರು 1 ಲಕ್ಷ ಮತಗಳ ಅಂತರದಿಂದ ಜಯಶಾಲಿ ಆಗಲು ಈ ಒಂದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳೇ ಮೆಚ್ಚಿಕೊಂಡು ಜನ ಏನೈತಿ ಮುಂದೆ ಬರ್ತಕ್ಕಂಥ ಈ 2019ರ ಚುನಾವಣೆಯ ಅವರೇನು BJP ಅವ್ರು ಹೇಳ್ತಿದ್ರು, ಇಲ್ಲ ನಾವು ಇನ್ನೊಮ್ಮೆ ಸರ್ಕಾರ ಮಾಡ್ತೀವಿ ಅಂತಕ್ಕಂಥದ್ದು ಅದು ಹಗಲುಗನಸು ಕಾಣ್ತಕ್ಕಂಥ BJP ಅವರ ನಡೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ನ್ಯೂಸ್ ನೋಡಿ ಅಲಯನ್ಸ್ ಗೋರ್ಮೆಂಟ್ ಇದ್ದರೂ ಕೂಡ ಜನರ ಒಂದು ರೈತರ ಸಾಲ ಮನ್ನಾ ಮಾಡೋದಾಗಲಿ, ಇಡೀ ಒಂದು ದೇಶದಲ್ಲಿ ಮಾದರಿಯ ಮುಖ್ಯಮಂತ್ರಿ ಗ್ರಾಮ ವಾಸ್ತವ್ಯದ ಮುಖಾಂತರ ನಮ್ಮ ಕುಮಾರಣ್ಣವ್ರ ಹೆಸರು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಒಂದು ದೇಶದಲ್ಲಿ ಕೂಡ ಮಾದರಿಯ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಇನ್ನು ಕೆಲವೇ ದಿವಸಗಳಲ್ಲಿ ಈ ಒಂದು 2019ರ ಚುನಾವಣೆಯಲ್ಲಿ ಏನು ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ಜನತೆ ಏನದ ಈ ಅಲಯನ್ಸ್ ಸರ್ಕಾರವನ್ನು ಮೆಚ್ಚಿ ನಮ್ಮಲ್ಲಿ 28 ಸ್ಥಾನಗಳಲ್ಲಿ 20ರ ಮೇಲ್ಪಟ್ಟು ನಮಗೆ ಆಶೀರ್ವಾದ ಮಾಡಿ ಒಂದು ಸಂಸದರನ್ನು ಆಯ್ಕೆ ಮಾಡ್ತಿರ್ತಕ್ಕಂಥದ್ದನ್ನು, ಅದರಂತೆ ಈ ಒಂದು ನಮ್ಮ ದೇಶದಲ್ಲಿ ಮಾಡ್ತಕ್ಕಂಥ ಈ ನೋಟ್ ಅಮಾನ್ಯೀಕರಣ ಅದು ಇದು ಎಲ್ಲರ ಜನ ಬೇಸರ ಪಟ್ಕೊಂಡು ಈ ಒಂದು ದಿವಸ ತಿರಸ್ಕಾರ ಮಾಡಿ ನಮ್ಮ ಈ ಒಂದು ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ ಮತ್ತು JDS ಅಲಯನ್ಸ್ ಇರ್ತಕ್ಕಂಥ ಸರ್ಕಾರವನ್ನು ಮೆಚ್ಚುಗೆ ಪಡ್ಕೊಂಡು ನಮ್ಮಲ್ಲಿ ಈ ಒಂದು ಬಹು ಅಂತರದಿಂದ ಏನು ಗೆಲ್ಲಿಸಿದ್ದಾರೆ ಅವೆಲ್ಲ ಒಂದು ಕ್ಷೇತ್ರಗಳ ಜನರಿಗೆ ಏನೈತಿ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆಮೇಲೆ 2019ರ ಚುನಾವಣೆಯಲ್ಲಿ ಎಲ್ಲ ಥರ್ಡ್ ಫ್ರಂಟ್ಗಳೆಲ್ಲ ಸೇರಿಕೊಂಡು ಈ ಒಂದು ಮತ್ತು ಪ್ರಧಾನಮಂತ್ರಿ ದೇವೇಗೌಡ ಆಗ್ಬೋದು ಅಂತಕ್ಕಂಥದ್ದು ಕೂಡ ನಮ್ಮ ಆಶಾಭಾವನೆ ಐತೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಸಿದ್ದು ಕಾಮತ್ ಅಂತೇಳಿ SC ST ಘಟಕದ ಜಿಲ್ಲಾಧ್ಯಕ್ಷ.
आज जो इलेक्शन के रिजल्ट आया है 5 में से 4 कांग्रेस और जनता दल आए हुए हैं। इससे मैसेज जाता है कर्नाटक के स्टेट को और देश को कि लोग कम्युनल को नहीं सेकुलर पार्टियों को जो है चाहते हैं। वो चाहते हैं कि सेकुलर पार्टियां गवर्नमेंट में आए और लोगों के काम करें, न कि कम्युनल पार्टी झूठ बोलकर 15 लाख देते हैं बोलकर 10,000 रुपये देते हैं बोलकर बहुत सी झूठे बातें हमारे मोदी साहब जो किए हुए हैं। एम्प्लॉयमेंट 2-2 करोड़ जो है हर साल देंगे बोलकर जो है जो बोले थे, लोगों का जो है भरोसा उन पर से उठ गया है। इसलिए जो है सेकुलर पार्टियां जो है सेकुलर पार्टियों को जो है लोग वोट दे रहे हैं। इसका मतलब ये है, 4 आने का मतलब ये है कि लोगों का माइंड जो है सेकुलर है और सेकुलर इंडिया है और जो है सेकुलर ही इंडिया रहेगा। इतना कहते हो, मेरी बात खत्म। 1 मिनट। आने वाले 2019 के इलेक्शन में 28 में से 25 जो है हमारे जो है सीट आएंगे। सेकुलर पार्टियां मिलकर जो है ये जनता दल और कांग्रेस मिलकर जो ये काम किए हैं, बहुत बड़ा काम किए हैं। मैं जनता दल के मुखंड लोगों को और जो है कांग्रेस के मुखंड लोगों को भी मुबारकबाद देता हूं कि ये स्टेप लेने के लिए जो है बहुत बहुत मुबारकबाद देता हूं। दिलावर काजी, वर्किंग प्रेसिडेंट, बीजापुर डिस्ट्रिक्ट, JDS। Metallics presents festival offer Dasara and Diwali. Men's 30% off, kids 50% off, women's 50% off. Purchase any item and you get gift hampers. Place Metallics Cloth Shop, SS Complex opposite, beside Ganj. Hurry up! Metallics presents Dasara and Diwali offer. ಶ್ರೀಕಂಠ ಅಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।